ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ರಾಶಿಯ ಬೆಳಿತಾನೆ ರೈತ ಕೂಳಿಗೆ ಅಳುತ್ತಾನೆ, ನ್ಯಾಯದ ಪೊಲೀಸು ಹೊಡೆವ ಬೂಟಿಗೆ ಪಾಲೀಶು, ಹಕ್ಕಿಗೆ ಕೂಗೆತ್ತುವ ಕೈ ಕತ್ತಿಗೆ ಬಲಿ ಇಲ್ಲಿ, ಅಕ್ಷರ ತಿಳಿ ಹೇಳೋ ಗುರು ದನ ಕಾಯುವನಿಲ್ಲಿ, ತಿಳಿ ಮನಸ್ಸಿನ ಕಡು ಬಡವ ಜೊತೆ ಬೆಳೆದವನೊಡನಿರುವ, ಅವನೆದೆಯಲ್ಲಿ ಕೆಡು ಕೆಡುವ ಮನೆ ಮಠಗಳ ಮುರಿದಿಡುವ, ಆಂಗ್ಲರ ಬಳಿ ಕಲಿತ ಕೊಬ್ಬಲಿ ದಿನ ಬಲಿತ, ದಣಿಗಳ ತಲೆ ತೆಗೆದು ಗೊಬ್ಬರದಲ್ಲಿ ಉಗಿದು ಎದೆಯ ಕ್ರಾಂತಿ ಕಹಳೆ ಊದಿರೋ, ಮನಸ್ಸು ಶಾಂತಿ ಮಾಡಿಕೊಳ್ಳಿರೋ, ಮನಸ್ಸು ಹಗುರ ಮಾಡಿಕೊಳ್ಳಿರೋ. ಯಾವುದಿದು? ಎಂಟದೆ ಬಂಟ 1992 ಬರೋ ಸಿನಿಮಾ. ಒಂದು ಅದ್ಭುತ ಗೀತೆ. ಡಿ ಬಾಬು ಡೈರೆಕ್ಟ್ರು. ಇದರ ಕಂಪೋಸಿಂಗು ಲಿರಿಕ್ಸು ಆಗಿದ್ದು ಯಾವ ಹೋಟ್ಲು ಅಂತ ನನಗೆ ನಿಖರವಾಗಿ ಗೊತ್ತಿಲ್ಲ. ಡಿ ಬಾಬು ಅವರು ಸಾಮಾನ್ಯವಾಗಿ ಹಂಸಲೇಖ ಅವ್ರನ್ನ ಹೋಟೆಲಲ್ಲಿ ಕರ್ಕೊಂಡೋಗಿ ರೂಮ್ ಹಾಕಿ ಅಲ್ಲಿ ಕಂಪೋಸ್ ಮಾಡಿಸೋರು. ಇದು ಒಂದು ವುಡ್ಲ್ಯಾಂಡ್ಸು ಅಥವಾ ಕನಿಷ್ಕ ಅಲ್ಲಿ ಆಗಿರೋದು, ಸಂಕೇತದಲ್ಲಿ ರೆಕಾರ್ಡಿಂಗ್ ಆಗಿರೋದು. ಹಂಸಲೇಖ ಅವ್ರಿಗೆ ಡಿ ಬಾಬು ಅವ್ರಿಗೆ, ಹಂಸಲೇಖ ಅವ್ರಿಗೆ ಸಿಂಗ್ ಬಾಬು ಅವ್ರಿಗೆ, ಹಂಸಲೇಖರಿಗೆ ರವಿಚಂದ್ರನ್ ಅವರಿಗೆ ತುಂಬ ಆತ್ಮೀಯತೆ. ಹಾಗಾಗಿ ಈ ಕಂಪೋಸಿಂಗಲ್ಲಿ ಲಿರಿಕ್ಸಲ್ಲಿ ಸರಾಗೋಗಿ ಬಂದ್ಬಿಡುತ್ತೆ ಅವರಿಗೆ. ಹೊಸಬ್ರು ಬಂದರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ, ಅವ್ರಿಗೂ ಬರೋರಿಗೂ ಸಂಕೋಚ ಇರುತ್ತೆ. ಹಂಸಲೇಖ ಅವರೊಟ್ಟಿಗೆ ಹೆಂಗಪ್ಪ ಅಂತ, ಇವ್ರಿಗೂ ಒಂದು ಅನ್ಕಂಫರ್ಟೇಬಲ್ ಫೀಲಿಂಗು ಅದೆಲ್ಲ ಬರುತ್ತೆ, ಸಾಮಾನ್ಯ. ಮಾಡ್ತಾರೆ, ಎಲ್ರಿಗೂ ಮಾಡ್ತಾರೆ. ಆದರೆ ಫ್ರೆಂಡ್ಶಿಪ್ ಅಂದಾಗ ನಿಮ್ಗೆ ಯಾರ ಮನೆ ಮುಂದೆ ಕೂತಾಗ, ಅವ್ರ ಮುಂದೆಗಡೆ ಕೂತಾಗ, ಡಿ ಬಾಬುರೆಲ್ಲ ಕೂತಾಗ ತುಂಬ ಫ್ರೆಂಡ್ಸು ಬಿಗಿನಿಂಗ್ ಡೇಸ್ನ ಇದ್ದವರು ಅವರು. ಹಂಸಲೇಖ ಯಾವಾಗಲೂ ಹೇಳೋರು, ನನ್ನ ಸಿನಿಮಾ ರಂಗದ ಕೋಚ್ ಡಿ ಬಾಬು ಅಂತ. ಸಿನಿಮಾದ ಎಲ್ಲ ಆಯಾಮಗಳು ತಿಳಿಸ್ಕೊಟ್ಟವರು ಡಿ ಬಾಬು ಅವರು. ಹಾಗೆ ನನಗೆ ಮೊದಲ ಕೋಚ್ ಅನ್ನೋರು ಅವರು, ತುಂಬ ಗೌರವಿಸೋರು. ಅವ್ರು ಕೂತಾಗ ಇವ್ರಿಗೆ ಈಸಿ ಕೆಲಸ ಮಾಡೋಕ್ಕೆ ಸರಾಗೋಗಿ ಬಂದ್ಬಿಡುತ್ತೆ. ಕೇಳ್ತಾರೆ ಹಂಸಲೇಖ ಅವರು, ಹೇಗೆಲ್ಲ ಶಾರ್ಟ್ ತೆಗಿತೀಯಾ, ಏನು ಹೆಂಗೆ ಮಾಡ್ತೀಯ ಸಿನಿಮಾ ಅಂತ. ಒಂದು ಕಮರ್ಷಿಯಲ್ ಹಿಟ್ ಸಿನಿಮಾ ಇದು. ಡಿ ಬಾಬು ಅವರು ಹೇಳ್ತಾರೆ, ಸ್ಟಾರ್ಟಿಂಗೇ ಒಂದು ಕತೆ ಬರುತ್ತೆ ಸಿನಿಮಾದಲ್ಲಿ. ವಜ್ರಮುನಿ ಅವರು ವಜ್ರಮುನಿ ದಣಿ ಪಾತ್ರ. ಅವ್ರ ಮನೇಲಿ ಕೆಲಸ ಮಾಡುವಂಥ ಆಳಿನ ಒಂದು ಹೆಂಡತಿ, ಅವಳನ್ನ ಹಾಳು ಮಾಡುವಂಥ ಒಂದು ಸೀನ್ ಬರುತ್ತೆ. ದಬ್ಬಾಳಿಕೆ ಅಂತ ಹೇಳ್ಬೋದು. ಇದೆಲ್ಲ ಕಡೆ ಆಗ್ತಿರೋದೆ, ತುಂಬ ಆಗಿತ್ತು ಅವಾಗ. ಈ ಜಮೀನ್ದಾರರು, ಆಮೇಲೆ ಊರು ಮುಖಂಡರು, ಊರಿನ ಒಡೆಯರು, ಅವರು ಸ್ವಲ್ಪ ಬಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ದು, ಅವ್ರನ್ನ ಹಾಳು ಮಾಡೋಕ್ಕೆ ನೋಡೋದು, ಸಿಕ್ಕಾಕೊಳ್ಳೋದು ಎಲ್ಲ ಆಗಿದೆ. ಇವೆಲ್ಲ ನೀವು ಪೇಪರ್ಲಿ ನೋಡಿರ್ತೀರಾ. ಕೆಲವು ಕಡೆ ಈಗಲೂ ನಡೀತಾ ಇದೆ, ಇಲ್ಲ ಅಂತಲ್ಲ, ಇಲ್ಲದೇನು ಮಾಡಿಲ್ಲ ಅಲ್ಲಿ. ಈ ಥರ ಆಗುತ್ತೆ, ಈ ಥರ ಒಂದು ಸೀನ್ ಬರುತ್ತೆ ಅಂತ ಹೇಳ್ತಾರೆ ಡಿ ಬಾಬು ಅವರು. ಅಲ್ಲೇ ಬರೆಯೋದು ಹಂಸಲೇಖ ಅವರು. ಒಬ್ಬನಿಂದ ಏನು ಆಗದು, ಇಬ್ಬರಿಂದ ಎಲ್ಲ ಸಾಗದು, ಊರಿನ ಉಳಿವಿಗೆ ಬೇಕು ಸಾವಿರಾರು ದಿನ, ರಾಕ್ಷಸರ ಅಳಿವಿಗೆ ಬೇಕು ಸಾವಿರಾರು ಜನ. ಈ ಥರ ಬರೀತಾರೆ ಅಲ್ಲಿ. ನೋಡಿ, ಮೊದಲು ಪಲ್ಲವಿ ಬರುತ್ತೆ, ಆಮೇಲೆ ಫುಲ್ ಚರಣದಲ್ಲೇ ಹೋಗುತ್ತೆ, ಪಲ್ಲವಿ ಬರಲ್ಲ. ಮತ್ತೊಮ್ಮೆ ಪಲ್ಲವಿ ಬರುತ್ತೆ ಹಾಡಲ್ಲಿ, ಬಟ್ ಈ ಹಾಡಲ್ಲಿ ಬರಲ್ಲ. ಒಂದು ಫಸ್ಟು ಪದ್ಯ ರೂಪದಲ್ಲಿ ಅದ್ಭುತವಾದ ಒಂದು ಫೋರ್ಸ್ಫುಲ್ ಗೀತೆ, ಆಮೇಲೆ ಒಂದು ಸೆಂಟಿಮೆಂಟ್ ಆಗಿ ಭಾವನಾತ್ಮಕವಾಗಿ ಒಂದು ಗದ್ಯ ರೂಪದಲ್ಲಿ ಬರೋ ಪದ್ಯ. ಅಂದರೆ ಏನಾಯಿತು ದಬ್ಬಾಳಿಕೆ, ಏನಾಯಿತು ಅಂತ ಹೇಳೋದನ್ನ ಹೇಳೋದು. ಆಮೇಲೆ ಪುನಃ ಒಂದು ಫೋರ್ಸ್ಫುಲ್ ಆಗಿ ಬರುತ್ತೆ, ಎಂಡ್ ಆಗುತ್ತೆ. ಶ್ರೀಮಂತರು ಬಡವ್ರ ಮೇಲೆ ಮಾಡ್ತಿರೋ ದಬ್ಬಾಳಿಕೆಗಳು ಪ್ರತಿಯೊಂದನ್ನು ಹಾಡಲ್ಲಿ ತಿಳಿಸಿದ್ದಾರೆ. ಆ ಫಿಲಮ್ಗೂ ಹೊಂದ್ಕೊಬಿಡ್ತು, ಒಂದೇ ಹಾಡಲ್ಲಿ ಕತೆ ಹೇಳ್ಬಿಟ್ರು. ಅಕಸ್ಮಾತ್ ಈ ಹಾಡೇ ಅಂದ್ರೆ ಅವ್ರು ಆಲ್ಬಮ್ ಸಾಂಗ್ ಅಂತ ಮಾಡಿದರೆ ಒಂದು ಫಿಲಮೇ ಮಾಡ್ಬಿಡ್ಬೋದಿತ್ತು. ಅಂದರೆ ಆ ಸಿನಿಮಾದ ಒಂದು ಕಥೆನ ಹಾಡದೇ ಮಾಡಿಬಿಟ್ರು ಅಂತ ಆ ರೇಂಜಿಗೆ ಬರೆದ್ರು. ಮೊದಲು ಹೇಳೋದ್ನಲ್ಲ, ರಾಶಿಯ ಬೆಳಿತಾನೆ ರೈತ. ಅಲ್ಲಿ ನೋಡಿ, ಸಿಂಪಲ್ ಅದು. ರೈತರು ತುಂಬ ರಾಶಿ ರಾಶಿ ಬೆಳೀತಾರೆ, ಒಂದೊತ್ತು ಊಟಕ್ಕೂ ಕಷ್ಟಪಡ್ತಾರೆ. ಈಗಲೂ ಅದು ನಡೀತಾ ಇದೆ. ಪೊಲೀಸು ಎಂಥ ಒಳ್ಳೆ ಹುದ್ದೆ ಅದು, ಸಮಾಜನ ಕಾಯುವಂಥ ಹುದ್ದೆ. ಮಿಲಿಟ್ರಿ ಬಿಟ್ಟರೆ ನೆಕ್ಸ್ಟ್ ಪೊಲೀಸೇ. ಅಕ್ಷರ ಇಂದಂಥ ಕೆಲವು ಮಹನೀಯರಿಗೆ ಸಲ್ಯೂಟ್ ಹೊಡಿಬೇಕು, ಏನು ಮಾಡೋಕ್ಕಾಗಲ್ಲ. ಹಕ್ಕಿಗೆ ಕೂಗೆತ್ತುವ ಕೈ ಕತ್ತಿಗೆ ಬಲಿ ಇಲ್ಲಿ. ನಮ್ಮ ಹಕ್ಕುಗೋಸ್ಕರ ನಾವು ಕೂಗೆತ್ತಿದ್ರೆ ನಮ್ಮನ್ನು ಮಲಗಿಸ್ಬಿಡ್ತಾರೆ, ಪ್ರಶ್ನೆ ಮಾಡೋಂಗಿಲ್ಲ ಅಂತ. ಅಕ್ಷರ ತಿಳಿ ಹೇಳೋ ಗುರು ದನ ಕಾಯುವನಿಲ್ಲಿ. ಅಂದರೆ ಗುರುಗಳಿಗೂ ಬೆಲೆ ಕೊಡ್ತಿಲ್ಲ, ಗುರುವಿಗೂ ಒಂದು ಬೆಲೆ. ಗುರುವಿನ ಗುಲಾಮನಾಗುವ ತಲಕ ದೊರೆಯದ ನಮ್ಮ ಕೃತಿ ಅಂತಾರೆ. ಆದರೆ ಗುರುವಿಗೆ ಯಾರು ಬೆಲೆ ಕೊಡ್ತಿಲ್ಲ ಅಂತ ಹೇಳೋದು, ಅಕ್ಷರ ಹೇಳಿಸೋ ಶಿಕ್ಷಕನಿಗೂ ಇಲ್ಲಿ ಬೆಲೆ ಇಲ್ಲ ಅಂತ ಹೇಳೋದನ್ನ ಹೇಳಿದ್ದು. ಅಷ್ಟು ದಬ್ಬಾಳಿಕೆನ ಲೇಖನಿಯಲ್ಲಿ ಅರ್ಸ್ಬಿಟ್ರು ಹಂಸಲೇಖ ಅವರು. ಮತ್ತೆ ಬರೋದೇನು ಅಂದರೆ, ವಜ್ರಮುನಿಯವರು ಅದರಲ್ಲಿ ಕಳನಟ, ಅದರಲ್ಲಿ ಅವ್ರು ಮಾಡಿದಂಥ ಅಪರಾಧ ಏನು ಅಂತ ಹೇಳೋದನ್ನ ಹೇಳಿದ್ದಾರೆ. ಅದು ಸಮಾಜಕ್ಕೆ ಹೊಂದ್ಕೋಬೇಕು. ನಮ್ಮ ಊರ ಕರಿಯ ಬೇರೆ ಏನು ಅರಿಯ, ಅವನಿಗೆ ಉಸಿರು ಅವನ ಹೆಂಡತಿ, ಅವನಿಗೆ ಉಸಿರು ಅವನ ಹೆಂಡತಿ. 4 ಪದ ಬೇರೆ ಸೇರಿಸಿದ್ದಾರೆ ಮೀಟ್ರ್ ಕೂರಕ್ಕೋಸ್ಕರ. ಅವನಿಗೆ ಉಸಿರು ಅವನ ಹೆಂಡತಿ ಅಂದರೆ ಅವನ ಹೆಂಡತಿ, ಅವನಿಗೆ ಉಸಿರು. ಎಲ್ಲರಿಗೂ ಗೊತ್ತಿತ್ತು ಈ ಸಂಗತಿ. ನಮ್ಮ ಊರ ತುಳಸಿ ಅಂದದಲ್ಲಿ ಅರಸಿ, ಅವನಿಗೂ ಅವಳೆಂದರೆ ಜೀವ, ಅರಿಯಳು ಬೇರೆ ಯಾವುದೇ ಭಾವ, ಮದುವೆಯ ದಿನದ ಮೊದಲಿನ ಸುಖದ ಸವಿಯುವ ಗಳಿಗೆ. ಮೊದಲನೇ ರಾತ್ರಿ ಖುಷಿ ಪಡಬೇಕಾಗಿದ್ದಂಥ ರಾತ್ರಿ ಒಂದು ಬೋಳು ಹೊಲಕ್ಕೆ ಇವನ ಕಳಿಸ್ತಾರೆ, ಕಾವಲು ಕಾಯಕ್ಕೆ. ಆ ದಣಿ ಆಳ್ನ ಅಲ್ಲಿ ಬೋಳು ಹೊಲ ಏನೂ ಇಲ್ಲ, ಅಲ್ಲಿ ಕಳಿಸ್ತಾರೆ. ಇಲ್ಲಿ ಬಂದು ಅಬಲೆಯನ್ನು ಸಬಲನಂತೆ ನಾಶ ಮಾಡಿದ ಅಂತ ಬರೆದಿದ್ದಾರೆ. ಹೆಂಗೆ ಬರೆದಿದ್ದಾರೆ ನೋಡಿ. ಮತ್ತೆ ಒಂದು ಲೈನ್ ಬರೆದಿದ್ದಾರೆ, ಮಂಗನು ತಾತಿಂದ ಮೊಸರಿಗೆ, ಮೇಕೆಯು ಬಲಿಯಾಯಿತು ಹೆಸರಿಗೆ ಅಂತ. ಅಂದರೆ ಇವ್ರು ತಪ್ಪು ಮಾಡಿ ಆ ತಪ್ಪನ್ನ ಏನೂ ಅರಿಯದಂಥ ಅಮಾಯಕರನ್ನ ಒರೆಸ್ಬಿಟ್ರು, ಎಸ್ಕೇಪ್ ಆದರು. ಇದು ಎಷ್ಟು ಆಗಿದೆ, ಈಗಲೂ ಆಗ್ತಿದೆ. ಅದು ಆ ಲಿರಿಕ್ಸ್ನ ನಾವು ನೋಡಿದಾಗ ಇಷ್ಟು ಬರೆಯೋದನ್ನ ಇಷ್ಟು ಬರೆದ್ಬಿಟ್ಟು ಕೊಡೋದು, ದಟ್ ಈಸ್ ಹಂಸಲೇಖ. ಕೊನೆಯಲ್ಲಿ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸತ್ರು ಇಲ್ಲಿ ಕೇಳೋರಿಲ್ಲ, ಏನೂ ಕೇಳೋರಿಲ್ಲ, ಬಡವರಿಗೆ ಇಲ್ಲಿ ಬೆಲೆ ಇಲ್ಲ ಅಂತೇಳಿ. ಶ್ರೀಮಂತರು ಕುರಿಗಳನ್ನ ಮಾತ್ರ ಬಲಿ ಕೊಡ್ತಾರೆ, ಹುಲಿ ಸಿಂಹಗಳನ್ನಲ್ಲ. ನೀವು ಹುಲಿ ಸಿಂಹ ಥರ ಬದುಕಿ ಅಂತ ಹೇಳಿದ್ದಾರೆ. ಎದುರ್ಕೋಬೇಡಿ, ಮುನ್ನುಗ್ಗಿ ಬದುಕಿ, ಹೋರಾಡಿ. ಇದು ಈ ಹಾಡಿನ ತಾತ್ಪರ್ಯ. ಅದ್ಭುತವಾಗಿ ಬರೆದ್ಬಿಟ್ರು. ಒಂದು ಪಲ್ಲವಿ ಆ 2 ಚರಣದಲ್ಲೂ ಏರಿಳಿತಾ ಇದೆ. ಒಂದು ಫೋರ್ಸ್ಫುಲ್ಲು, ಒಂದು ಭಾವನಾತ್ಮಕ, ಮತ್ತೆ ಫೋರ್ಸ್ಫುಲ್ಲಾಗಿ ಎಂಡ್ ಆಗುತ್ತೆ.
ಈ ರೀತಿ ಮಾಡಿದ್ರು ಹಾಡು. ಎಸ್ ಪಿ ಬಿ ಅವರಂತೂ ಹೆಂಗೆ ಆಡಿದ್ದಾರೆ ಅಂದರೆ ನೀವು ಕೇಳ್ತಾ ಇದ್ದರೆ ರೋಮಾಂಚನ ಆಗುತ್ತೆ ನಿಮಗೆ. ಇದು ನನಗೆ ಸಾಕ್ಷಾತ್ ಹಂಸಲೇಖ ಅವರು ಹೇಳಿದ್ದು. ಒಳ್ಳೆ ಹಾಡು ಕಣೋ, ಒಂದು ಕಥೆನ ಹಾಡಲ್ಲಿ ಹೇಳ್ಬಿಟ್ಟೆ, ಅಷ್ಟು ಜನಜನಿತವಾಗಿಲ್ಲ ಹಾಡು ಅಂತ. ಇನ್ನೊಂದು ಅದ್ಭುತ ಹಾಡಿದೆ, ಹುಣಿವಿಯ ರಾತ್ರಿಗೆ ಅಂತ. ಎಸ್ ಪಿ ಬಿ ಮಂಜುಳಾ ಗುರುರಾಜ್ ಅವರು ಹಾಡಿದ್ದು. ಏನು ಸಾಂಗ್ ಬರೆದಿದ್ದಾರೆ ಅಂದರೆ, ಎಂಥ ಲಿರಿಕ್ಸ್ ಅಂದರೆ, ಎರಡನೇ ಚರಣ ಬ್ಯೂಟಿಫುಲ್. ದೇವಗನ್ಯರೇಳು ಮಂದಿ ಮಲ್ಲೆ ಮಳೆಯ ಗರೆದರು ಅಂದರೆ ಸಪ್ತ ಕನ್ನಿಕೆಯರು, ಆ ದೇವಲೋಕದ 7 ಮಂದಿ ಕನ್ಯೆಯರು ಮಲ್ಲೆ ಮಳೆಯ ಗರೆದರು, ಮಲ್ಲಿಗೆ ಹೂವಿನ ಮಳೆ ಸುರಿಸಿದ್ರು. ರಕ್ತ ಚಂದನ, ಆಕಾಶ ಕೆಂಪು ಕಲರ್ ಆಗಿದೆ ಅಂತ ಚಂದನ ಅಂಬರ ಅಂತ ಬರೆದಿದ್ದಾರೆ. ಹಾಡಿದನ ತುಂಬುರ ಬಂದು, ತುಂಬುರ ಮತ್ತು ನಾರದ ಇಬ್ಬರು ವೈಕುಂಠದಲ್ಲಿ ನಮಗೋಸ್ಕರ ಹಾಡ್ತಾರೆ. ಹೂವಿನೊಟ್ಟೆಯಿಂದ ಚಿಟ್ಟೆ ಪಟ್ಟೆ ಎದ್ದು ಬಂದವು ಅಂದರೆ ಪಟಾಲ ಅಂತಾರೆ, ಚಿಟ್ಟೆಗಳ ಗುಂಪು ಎದ್ದು ಬರೋದು ನಮ್ಮದೊಂದು ಪ್ರೀತಿ ನೋಡಿ ಎದ್ಬಿಟ್ಟು. ಅದನ್ನ ನೋಡಿ ನಮಗೆ ಉಬ್ಬರ ಎದೆಯುಬ್ಬರ, ಅದನ್ನ ಆ ಅಬ್ಬರ ನೋಡಿ ನಮಗೆ ಎದೆ ಉಬ್ಬರ ಆಯಿತು, ಅಷ್ಟೊಂದು ಆಕರ್ಷಕವಾಗಿತ್ತು ಅಂತ ಹೇಳೋದನ್ನ ವಿವರಿಸಿದ ರೀತಿ ನೋಡಿ, ಬ್ಯೂಟಿಫುಲ್. ಬಾಸುವ ಸುವಾಲ ಮಾಲೆ, ನೀನಂಗ ನಾನಿಂಗ ಕಣ್ಣ ಮುಚ್ಚಾಲೆ. ಇದು ಟ್ರೈಬಲ್ಸ್ ಕೆಲವು ಪದಗಳು ಯೂಸ್ ಮಾಡಿದ್ದಾರೆ. ಈಗ ನಮ್ಮ ಕೊಡಗಿನಲ್ಲಿ ಅಲ್ಲಿ ಎರವ ಲ್ಯಾಂಗ್ವೇಜ್ ಅಂತ ಒಂದಿದೆ, ಆ ಎರವ ಭಾಷೆಯಲ್ಲಿ ನಂಗ ನಿಂಗ ಅಂತೆಲ್ಲ ಮಾತಾಡ್ತಾರೆ. ಆ ರೀತಿ ಪದಗಳನ್ನ ಹಾಕಿದ್ದಾರೆ. ಈಗ ಸುವಾಲಿ ಸುವಲಾಲಿ ಅಂತ ಹೇಳೋದೆಲ್ಲ ಜನಪದ, ಇದನ್ನೆಲ್ಲ ಹಾಕಿ ಮಾಡ್ದಂಥ ಹಾಡೋದು ಒಂದು ಅದ್ಭುತ ಯುಗಳ ಗೀತೆ. ಯೇಸುದಾಸ್ ಅವರು ಲತಾ ಹಂಸಲೇಖ ಅವರೊಂದು ಬ್ಯೂಟಿಫುಲ್ ಹಾಡು ಹೇಳಿದರು, ಯಾಕಿಂದು ನೀನು ಬಾರೆಯ ಅಂತ. ಅಲ್ಲಿ ನೋಡಿ, ಕೋ ಕಾಣಿಕೆ ಅಂತ ಬರೆದಿದ್ದಾರೆ. ಹಳ್ಳಿ ಕಡೆ ಕೋ ಅಂದ್ರೆ ತಗೋ ಅಂತ, ತಗೋ ಕಾಣಿಕೆ, ಈ ಕಾಣಿಕೆ ನಿನಗೆ ಹೋಲಿಕೆ ಅಂತ. ಎಲ್ಲಿ ನಿನ್ನ ಪ್ರೇಯಸಿ ಎಂದ ನೋಡು ಆ ಶಶಿ, ಈ ಮೂಕ ಭಾಷೆಗೆ ಜಿಗಿದೇಳು ಆಸೆಗೆ ಏನೆಂದು ನಾ ಹೇಳಲಿ. ಅಂದರೆ ಎಲ್ಲಿ ಶೂಟ್ ಮಾಡ್ತೀವಿ ಹಾಡನ್ನ ಅಂತ ಕೇಳ್ತಾರೆ ಡಿ ಬಾಬು ಅವ್ರಿಗೆ. ಒಂದು ಬೆಳದಿಂಗಳಿ ಚಂದ್ರ ಕಾಣಬೇಕು ಹಂಗೆ ಮಾಡ್ತೀನಿ ಅಂತಾರೆ, ಅಲ್ಲೇ ಬರೆಯೋದು. ಕೊನೆಗೆ ಬರೆದಿದ್ದಾರೆ ಅದ್ಭುತವಾಗಿ. ಹಾಡಲ್ಲಿ ವಿರಹ ಇದೆ, ಕೊನೆಗೆ ಆ ಸನಿಹ ಆಗ್ತಾರೆ. ಓ ಪ್ರೇಮದ ಹಾಡೆ ಸಂಧಾನವ ಮಾಡೆ ನಾವೀಗ ಒಂದಾಗಲು ಅಂತ. ಅಂದರೆ ಅಷ್ಟು ಒಂದು ವಿರಹ ಗೀತನ ಸನಿಹ ಮಾಡಿ ಬರೆದ್ಬಿಟ್ರು ಯೇಸುದಾಸ್ ಅವರು. ಸಿರಿ ಕಂಠ ಎಕ್ಸ್ಟ್ರಾರ್ಡಿನರಿ. ಇನ್ನೊಂದು ಕೂಡ ಒಳ್ಳೆ ಹಾಡಿದೆ ಇದರಲ್ಲಿ, ಒಂದು ಹೈ ವೋಲ್ಟೇಜ್ ಸಾಂಗ್, ವನಿತಾ ವಸುರ ಮೇಲೆ ಪಿಕ್ಚರೈಸ್ ಆಗಿತ್ತು. ಎಂಟದೆಯ ಬಂಟ ನನ್ನದೆಯ ನೆಂಟ, ಕಟ್ಟಿಕೊಳ್ಳೋ ನನ್ನ ಸೊಂಟ, ಕಾಯಲಾರೆ ನಾಳೆ ಗಂಟ, 100 ಕಂಬದ ಅರಮನೆಯ ಗದ್ದುಗೆಗೆ ನೀನೇ ಅಳಿಯ ಅಂತ. ಅದೊಂದು ಎಕ್ಸ್ಟ್ರಾರ್ಡಿನರಿ ಒಂದು ಹೈ ವೋಲ್ಟೇಜ್ ಸಾಂಗ್ ಅದು. ಅದೆಲ್ಲ ಮಂಜುಳಾ ಗುರುರಾಜ್ ಅವರು ನೀರು ಕುಡ್ದಂಗೆ ಆಡ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಪುಟ್ಟ ಬಟ್ಟೆಯಲ್ಲಿ ಅಂತ ಒಂದು ಹಾಡಿದೆ, ಅದು ಸಾಮಾನ್ಯವಾದಂಥ ಒಂದು ಒಳ್ಳೆ ಜನಪದ ಗೀತೆ. ನೋಡಿ, ಇಷ್ಟು ಹಾಡುಗಳು ಕೂಡ ಸೂಪರ್. ಅಂದರೆ ಆ ಫ್ರೆಂಡ್ಶಿಪ್ ಇದೆ ಇಲ್ಲಿ ಡಿ ಬಾಬು ಹಂಸಲೇಖ ಅವ್ರ ಮಧ್ಯೆ. ಕೂತ್ಕೊಂಡು ತುಂಬ ದಿನಗಳ ಕಾಲ, ತುಂಬ ವಾರಗಳ ಕಾಲ ಮಾಡಿದಲ್ಲ ಇದು, 4-5 ದಿನದಲ್ಲಿ ರೆಡಿ ಆಗೋಯ್ತು. ಒಬ್ಬನಿಂದ ಏನು ಆಗೋದು ಹಾಡು ಹೇಳೋದ್ನಲ್ಲ, ಆ ಹಾಡಂತೂ 2 ಗಂಟೆಗೆ ಫಿನಿಶು. ಕೇಳ್ತಾ ಹಂಗೆ ಬರೆದುಬಿಟ್ರು. ಹೇಳಿದ್ರು, ಸರಾಗ ಬರಿತಾ ಇದ್ದೆ ನಾನು, ಡಿ ಬಾಬು ನೋಡ್ತಾ ಆಶ್ಚರ್ಯ ಪಟ್ಕೊಂಡೆ ಕೂತ್ಬಿಟ್ರು ಅಂತ. ಇದಿಷ್ಟು ನಡೆದಿತ್ತು. ಎಂಟದೇ ಬಂಟ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ. ಹಾಡುಗಳನ್ನ ಕೇಳಿ, ಈಗ ಅದರಲ್ಲಿ ಒಬ್ಬನಿಂದ ಏನು ಆಗೋದು ಹಾಡು ಕೇಳಿ. ಆ ಹಾಡಲ್ಲೇ ಒಂದು ಕತೆ ಇದೆ. ಎಸ್ ಪಿ ಬಿ ಅವರ ಧ್ವನಿಯ ಏರಿಳಿತ, ಅವ್ರು ಆಡಿದಂಥ ಫೋರ್ಸ್ಫುಲ್ ರೀತಿ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಹ್ಯಾಟ್ಸ್ ಆಫ್ ಟು ಎಸ್ ಪಿ ಬಿ ಸರ್, ಹ್ಯಾಟ್ಸ್ ಆಫ್ ಟು ಡಿ ಬಾಬು, ಹ್ಯಾಟ್ಸ್ ಆಫ್ ಟು ಅಂಬರೀಷ್ ಅವರು, ಡಬಲ್ ಹ್ಯಾಟ್ಸ್ ಆಫ್ ಟು ಹಂಸಲೇಖ ಅವರು. ಥ್ಯಾಂಕ್ ಯು.